ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕ ಅರ್ಪಿಸುವಂಥ MLA ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ನಾವಿವತ್ತು ಇರುವಂಥ ಕ್ಷೇತ್ರ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ. ವಿಶ್ವವಿಖ್ಯಾತ ಗೋಮಟೇಶ್ವರ ಮೂರ್ತಿ ಇರುವಂಥ ಶ್ರವಣಬೆಳಗೊಳವನ್ನೇ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ಆದರೆ ತಾಲೂಕು ಅಂತ ಬಂದಾಗ ಚನ್ನರಾಯಪಟ್ಟಣ ಅಂದಾಗ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಶ್ರೀಕಂಠಯ್ಯ ಅವರು ಜನ 4 ಸಲ ಅವ್ರನ್ನ ಆಯ್ಕೆ ಮಾಡಿದ್ರು. ಕಾಂಗ್ರೆಸ್ನ ಕಟ್ಟಾಳು ಮಾಜಿ ಸಚಿವರು. 1980 ಅವಕಾಶ ಇತ್ತು, ಚನ್ನರಾಯಪಟ್ಟಣ ಮುಖ್ಯಮಂತ್ರಿ ನೋಡ್ಬಿಡ್ತಿತ್ತು. ಅದ್ಯಾಕೋ ಡೆಲ್ಲಿ ಆಟಕ್ಕೆ ಸೈಲೆಂಟ್ ಆಗಿಬಿಟ್ರು ಶ್ರೀಕಂಠಯ್ಯ ಅವರು. ಗುಂಡೂರಾವ್ ಅವ್ರಿಗೆ ಬಿಟ್ಕೊಟ್ಬಿಟ್ರು ಅವಾಗ. ಆ ನಂತರದಲ್ಲಿ ಪುಟ್ಟೇಗೌಡರು 3 ಸಲ, ಅದಕ್ಕೆ ಮುಂಚೆ ಗಂಗಣ್ಣ ಅವರು, ಶಿವಪ್ಪ ಅವರು. ಅದಾದ ಬಳಿಕ ವ್ಯಕ್ತಿ ಬದಲಾದರೂ ಜನ JDSನಲ್ಲಿ ಬಿಟ್ಕೊಡ್ತಾ ಇಲ್ಲ. ಏನು ಕಾಂಗ್ರೆಸ್ ಇತ್ತು, ಆ ನಂತರದಲ್ಲಿ JDSನ ಭದ್ರಕೋಟೆ. ಹ್ಯಾಟ್ರಿಕ್ ಗೆಲುವು ತಮಾಷೆ ಮಾತಲ್ಲ. 1 ಸಲ ಗೆದ್ದವ್ರನ್ನೇ ಜನ ದಬಾಕ್ಬಿಡ್ತಾರೆ. ಹ್ಯಾಟ್ರಿಕ್ ಗೆಲುವನ್ನು ದಾಖಲಿಸಿರುವಂತಹ JDSನ ನಾಯಕರು. ವೀಕ್ಷಕರೇ, ನಾವೀಗ ಇರುವಂಥದ್ದು ಚನ್ನರಾಯಪಟ್ಟಣದ ಶಾಸಕರಾಗಿರುವಂಥ CN ಬಾಲಕೃಷ್ಣ ಅವ್ರ ಜೊತೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಅವ್ರಿಗೆ ಇರುವಂಥ ಸವಾಲೇನು ಅನ್ನೋದನ್ನು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಹೇಗಿದೆ ಚನ್ನರಾಯಪಟ್ಟಣ? ಚೆನ್ನಾಗಿದೆ ಸರ್. ಕಲ್ಪವೃಕ್ಷ ಕಾಮಧೇನೇ ನಂಬಿ ಇಲ್ಲಿ ಭಾಗದ ಜನ ಕೇಟ್ಕೊಂಡು ಬದುಕ್ತಾ ಇದ್ದಾರೆ. ಈಗ ಅವರ ಡೈರಿ ಡೆವಲಪ್ಮೆಂಟು ಜೊತೆಗೆ ಈ ಒಂದು ವಾಣಿಜ್ಯ ಬೆಳೆ ತೆಂಗು ಕೈ ಹಿಡಿದಿದೆ. ಸ್ವಲ್ಪ ಹೀಲ್ಡಿಂಗ್ ಕಡಿಮೆ ಇದ್ರೂ ಕೂಡ ಒಳ್ಳೆ ದರ ಸಿಕ್ಕಿರೋದ್ರಿಂದ ಜನಕ್ಕೆ ತುಂಬ ರೈತರೆಲ್ಲ ಒಂದು ಹ್ಯಾಪಿ ಆಗಿದ್ದಾರೆ. ಜೊತೆಗೆ ಇವತ್ತು ತುಂಬ ಸಲ ರಾಗಿ ಬೆಳೆಯನ್ನು ಕೂಡ ತುಂಬ ಚೆನ್ನಾಗಿ ಎಲ್ಲ ಕಡೆ ರಾಗಿ ಖರೀದಿ ಕೇಂದ್ರದಲ್ಲಿ MSP ರೇಟ್ನಲ್ಲಿ ರೈತರು ಒಳ್ಳೆ ದರಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ರೈತರು ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆ ರೀತಿ ಬದುಕು ಕಟ್ಕೊಳ್ತಕ್ಕಂಥದ್ದಕ್ಕೆ 100 ಕೆರೆಗಳನ್ನು ತುಂಬಿಸಿದ್ರಿಂದ ಅಂತರ್ಜಲ ಮೇಲೆ ಬಂದಿದೆ. ಆ ರೈತರ ಕಿಸೆನಲ್ಲಿ ದುಡ್ಡಿರೋದ್ರಿಂದ ಒಂಚೂರು ವ್ಯಾಪಾರ ವಹಿವಾಟುಗಳು ತಾಲೂಕಿನಲ್ಲಿ ಕೂಡ ಚೆನ್ನಾಗಿ ಆಗ್ತಾ ಇದೆ. ಒಟ್ಟಾರೆ ಚನ್ನರಾಯಪಟ್ಟಣದಲ್ಲಿ ಈಗ ಏನಾಗಿದೆ, ಸ್ವಲ್ಪ ಡೆವಲಪ್ಮೆಂಟ್ಗೆ ಈಗಿನ ಸರ್ಕಾರದ ಅನುದಾನದ ಲಭ್ಯತೆ ಕೊರತೆ ಸ್ವಲ್ಪ ಇದು ಕಾಣ್ತಾ ಇದೆ. ಈ ಹಿಂದಿನ 2 ಅವಧಿನಲ್ಲಿ ಈಗ ಸರ್ಕಾರ ಬಂದು 2 ವರ್ಷ ತುಂಬುವಂಥದ್ದು ಬಂದಿದೆ. ಸೊ ಏನಾಗಿದೆ, ಗ್ಯಾರಂಟಿ ಯೋಜನೆಗಳು ಒಂದು ಕಡೆ, ಅದಕ್ಕೆ ಸಮಪಾತದಿಂದ ಇದಾಗಿ ಈಕ್ವಲ್ ಆಗಿ ಡೆವಲಪ್ಮೆಂಟ್ಗೂ ಕೂಡ ಹೆಚ್ಚು ಗಮನ ಆಗಬೇಕಾಗ್ತದೆ. ಈಗ ನಿರೀಕ್ಷೆಯಂತೆ ಪ್ರಮಾಣದಲ್ಲಿ ಡೆವಲಪ್ಮೆಂಟು ಆಗ್ತಾ ಇಲ್ಲ. ಅದೊಂದೇ ಒಂದು ನಮಗೆ ಬೇಸರ. ಈಗ ಜನ ಬಂದಾಗ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಆಮೇಲೆ ಮೊದಲಿಂದನೂ ಮಾಡಿದ್ದೀವಿ. ಬಟ್ ಈ ಸಲ ಬಡ್ಜೆಟ್ ಎಲ್ಲರೂ ಕೂಡ ಹೆಚ್ಚು ಕೊಡ್ತಾರೆ ಅನ್ನೋ ಭಾವನೆಯನ್ನು ಅಂದ್ಕೊಂಡಿದ್ದು. ಸ್ವಲ್ಪ ಇನ್ನೂ ಕೂಡ ಕಾಮಗಾರಿಗಳು ಇವೆಲ್ಲ ಸ್ವಲ್ಪ ವಿಳಂಬ ಆಗ್ತಾ ಇದ್ದಾವೆ. ಅನುದಾನ ಮತ್ತು ಅಭಿವೃದ್ಧಿ ವಿಚಾರಕ್ಕೆ ನಾನು ಬರ್ತೀನಿ. 3 ಸಲ ಗೆದ್ದವ್ರು ಸಾಕಷ್ಟು ಜನ ಇದ್ದಾರೆ, 4 ಸಲ ಗೆದ್ದವ್ರು, 5 ಸಲ ಗೆದ್ದವ್ರು. ಆದರೆ ಸತತವಾಗಿ ಗೆಲ್ಲಕ್ಕೆ ಪರಿಶ್ರಮ. ನಾವು ಹ್ಯಾಟ್ರಿಕ್ ಗೆಲುವಿನ ಸೀಕ್ರೆಟ್ ನಮ್ಗೇನಂದ್ರೆ ಸರ್, ಜನದ ಸೇವೆ, ಜನಾರ್ದನ ಸೇವೆ ಅಂದ್ಕೊಂಡು ಜನರ ಕಷ್ಟ ಸುಖ ಆಮೇಲೆ ಅಭಿವೃದ್ಧಿ ಕಾರ್ಯಕ್ರಮ ನಡುವೆ ನಾವು ಯಾವಾಗೂ ಕೂಡ ಇದ್ದೇವೆ. ನಾವು ಚುನಾವಣೆಗಳು ಬಂದಾಗ ಮಾತ್ರ ಗ್ರಾಮಗಳಿಗೆ ವಿಸಿಟ್ ಮಾಡಲ್ಲ. ಅವರ ಕಷ್ಟ, ಒಂದು ಸುಖ, ಒಂದು ಸಾವು ಸಂಭವಿಸ್ತದೆ, ಅಲ್ಲೋಗಿ ಸಾಂತ್ವನ ಹೇಳೋಂಥದ್ದು. ಆಮೇಲೆ ಒಂದು ಮದುವೆ ಸಮಾರಂಭ ಆಗ್ತದೆ, ಇನ್ನೊಂದು ಯಾವುದೋ ಒಂದು ನಾಮಕರಣ ಆಗ್ತದೆ, ಇನ್ಯಾವುದೋ ಎಲೆಕ್ಟ್ರಿಕಲ್ ಶಾಕ್ ಆಗಿ ಯಾರೋ ಒಬ್ರು ವ್ಯತ್ಯಾಸಗಳಾಗಂಥದ್ದು ಇರ್ಬೋದು. ಆಮೇಲೆ ಗುಡುಗು ಮಳೆ ಸಂಭವಿಸಿ ಕೆಲವು ಮನೆಗಳ ಪ್ರಾಕೃತಿಕ ವಿಪಾಕಗಳಿಂದ ಅಂಥ ಸಂದರ್ಭದಲ್ಲಿ ಜನರನ್ನ ಭೇಟಿ ನೀಡ್ತೀವಿ. ಜೊತೆಗೆ ನಮ್ಮ ಮನೆ ಹತ್ರ ಬಂದಂಥ ಸಂದರ್ಭದಲ್ಲಿ, ದೂರವಾಣಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಎಷ್ಟೇ ಕರೆಗಳು ಬಂದರೂ ಕೂಡ ಸ್ವೀಕರಿಸ್ತೀವಿ. ಕೆಲಸ ಟೈಮು ಬ್ಯುಸಿ ಇದ್ದರೆ ಆಮೇಲೆ ಲೇಟರ್ ಅವ್ರಿಗೆ ಪುನಃ ವಾಪಸ್ ಕರೆ ಮಾಡಿ ಏನು ಫೋನ್ ಮಾಡಿದ್ರಿ ಅಂತ ಕೇಳಿ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ. ಜನ ಅದನ್ನು ಇಷ್ಟಪಡ್ತಾರೆ. ಮೊದಲಿಂದನೂ ಅದನ್ನು ನಿರಂತರವಾಗಿ ಅದನ್ನು ಮಾಡ್ಕೊಂಬಂದಿದ್ವಿ. ಕೇವಲ ಚುನಾವಣೆ ಹತ್ರ ಬಂದಾಗ ಅಂತಲ್ಲ, 24x7 ಅಂದರೆ ದಿನದ 24 ಗಂಟೆಯಲ್ಲಿ 16 ಗಂಟೆನೇ, 15ರಿಂದ 16 ಗಂಟೆ ಜನಸೇವೆ ಒಳಗಡೆ ತೊಡ್ಕೊಂಡು ಬಂದಿದ್ದೀವಿ ಸರ್. ನಾನಾಗಲಿ, ನಮ್ಮ ಶ್ರೀಮತಿಯವರಾಗಲಿ, ನಾನೇನಾದ್ರು ಬೆಂಗಳೂರಿನ ಮೀಟಿಂಗ್ ಹೋದಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ಕಾರ್ಯಕ್ರಮಗಳನ್ನು ಸಾರ್ವಜನಿಕವಾಗಿ ಹೋಗೋದು, ಅವ್ರ ಜೊತೆ ಒಡನಾಡಿಯಾಗಿ ಒಂದು ಬೆರೆಯೋದು, ಸೇವೆ ಮಾಡೋದು, ಆ ಭಾವನೆಗಳು ಬೆಳೆಸ್ಕೊಂಬಂದಿದ್ವಿ. ನಮಗೆ ತಾಲೂಕ್ ಪಂಚಾಯತಿಯಿಂದನೂ ಕೂಡ ಸರ್ ಜನರ ಹತ್ರ ಇರಬೇಕು, ಜನಸೇವೆ ಮಾಡಬೇಕು, ಜನರಿಗೆ ಏನಾದರೂ ಕೂಡ ಅವರ ಅಳಲನ್ನು ಒರೆಸುವಂಥ ಕೆಲಸ ಮಾಡಬೇಕು. ಆ ಭಾವನೆಗಳನ್ನು ನಾವು ಮೊದಲಿಂದನೂ ಕೂಡ ಕಳೆದ 30 ವರ್ಷದಲ್ಲಿ ಪ್ರಾರಂಭದಿಂದ ಮೈಗೂಡಿಸ್ಕೊಂಡ್ಬಂದಿದ್ದೀವಿ ಸರ್. ಅದೇನು ಕೇವಲ MLA ಆದಂಥ ಸಂದರ್ಭದಿಂದ ಅಲ್ಲ. ಅದು ನಮಗೆ ಎಲ್ಲೋ ಒಂದು ಕಡೆ ಜನ ಪ್ರೀತಿಯಿಂದ ವಿಶ್ವಾಸದಿಂದ ಕಾಣ್ತಾರೆ. ನಾವು ಅವ್ರು ಏನೇ ಬ್ಯುಸಿ ಶೆಡ್ಯೂಲ್, ನಮ್ಮದೇನೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಜನಗಳು ಬಂದಾಗ
ಒಂದು ಒಳ್ಳೆಯ ಭಾವನೆಗಳಲ್ಲಿ ಸ್ಪಂದಿಸ್ತೀವಿ. ಕೆಲಸ ಆಗುತ್ತೆ ಅಂದ್ರೆ ಆಗುತ್ತೆ ಅಂತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತೀವಿ. ಹೌದು, ಇಲ್ಲ ಅಂತೀವಿ. ನೇರ ನುಡಿ. ಅದರಲ್ಲಿ ಶಿಕ್ಷಣ, ಆರೋಗ್ಯ, ನೀರಾವರಿ, ಕೃಷಿ, ಸಹಕಾರಿ ಕ್ಷೇತ್ರ, ಅದೇ ರೀತಿ ಸಾಹಿತ್ಯ, ಕ್ರೀಡೆ, ಕಲೆ, ಬಹುಶಃ ಎಲ್ಲವಕ್ಕೂ ಕೂಡ ಒಂದು ಪ್ರೋತ್ಸಾಹ ಇಟ್ಕೊಂಡು ಬಂದಿದ್ದೀವಿ ಸರ್. ಓಕೆ. ಅದರಲ್ಲೇನು ಎಲ್ಲ ನಾವು 100% ಇದು ಮಾಡಲ್ಲ, 90% ದಿನದಲ್ಲಿ ಒಂದು 10 ಜನರ ಕಣ್ಣೀರನ್ನು ಒರೆಸಿದರೆ, ಅಳಲನ್ನು ಒರೆಸಿದರೆ, ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಿದರೆ ಅದೇ ನಮಗೇನೋ ಒಂಥರ ತೃಪ್ತಿ ಸರ್. ಸರ್, ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.